ಪಕ್ಕ ರಾಜ್ಯದ ಪವನ್ ಕಲ್ಯಾಣ್ ಕೇಳಿಸ್ಬೇಕು. ಯಾಕೆಂದ್ರೆ ಮತ್ತೊಬ್ಬ ಪವನ್ ಕಲ್ಯಾಣ್ ನಿಖಿಲ್ ಕುಮಾರಸ್ವಾಮಿ ಕರ್ನಾಟಕ ರಾಜ್ಯದಲ್ಲಿ ಹುಡ್ತಾವ್ರೆ. ಈಗ ಹೋರಾಡ್ತಾವ್ರಲ್ಲ ಅಣ್ಣ ನಮ್ ಸಿದ್ದರಾಮಣ್ಣ, ಇವ್ರನ್ನ ಬೀಜ ನಮ್ದೇ, ಸಿದ್ದರಾಮಣ್ಣನ ಬೀಜ ನಮ್ದೇ. ಕಾಂಗ್ರೆಸ್ನವರೇ, ನೀವು ನೀರ್ ಹಾಕಿ ಬೆಳೆಸ್ತಾರ ಗಿಡ ಅಲ್ಲ, ಅದು ನಮ್ಮದು ಬೀಜ, ಅದು ದೇವೇಗೌಡರ ಬೀಜ, ಅದು ನೀವು ಬೆಳೆಸ್ತಾ ಇದ್ದೀರ ಅಷ್ಟೇ. ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಶಾಸಕರು ನಮ್ಮ ಬಗ್ಗೆ, ನಮ್ಮ ಪಕ್ಷದ ಬಗ್ಗೆ ಒಂಥರ ಕೇವಲ ಮಾತಾಡ್ತಾರೆ. ಮಾತಾಡ್ಲಿ. ಯಾಕೆಂತಂದ್ರೆ ಈಗ ತಾನೇ ನೆನ್ನೆಲ್ಲ ಮನೆ ತರ ಬಾಂಬ್ ಬ್ಲಾಸ್ಟ್ ಆಗಿದೆ ಡೆಲ್ಲಿದಲ್ಲಿ ಬಾಂಬು ಬ್ಲಾಸ್ಟ್ ಆಗಿದೆ. ನಾನೇ ಮುಖ್ಯಮಂತ್ರಿ, 28ಕ್ಕೂ ನಾನೇ ಮುಖ್ಯಮಂತ್ರಿ ಅನ್ನೋ ಬಾಂಬು ಬ್ಲಾಸ್ಟ್ ಆಗಿದೆ. ಅದು ಎಲ್ಲೆಲ್ಲಿ ಹೇಗಾಗಿ ಸಿಡುತ್ತೆ ಗೊತ್ತಿಲ್ಲ, ನಾವು ಕಾದ್ ನೋಡ್ತೀವಿ ಅಂತ ಹೇಳ್ತಾ ಇವತ್ತು ಕೆಲವರು ಮಾತಾಡ್ತಾರೆ. ಚನ್ನಪಟ್ಟಣದಲ್ಲಿ ಸೋತ್ಬಿಟ್ಟು, ಮಂಡ್ಯದಲ್ಲಿ ಸೋತ್ಬಿಟ್ಟು, ರಾಮನಗರ ಸೋಟ್, ತಡೀರೇ, ತೊಡ್ರ ಹುಲಿ ಹಿಂದೆ ಹೋಗ್ತಿದ್ಯದಂತೆ, ಹಿಂದೆ ಹೋಗಿದ್ದಂತಲ್ಲ, ಮುಂದೆ ಜಂಪ್ ಮಾಡಕ್ಕೆ, ಮುಂದಿನ ಯುವ ರಾಜಕಾರಣದಲ್ಲಿ ಕರ್ನಾಟಕ ರಾಜ್ಯದ ಒಂದು ರಾಜ್ಯದ ಸೃಷ್ಟೀಕರಣ ಮಾಡ್ಲಿಕ್ಕೆ, ಒಂದು ಇತಿಹಾಸವನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಇವತ್ತು ಒಂದು ನಿಖಿಲ್ ಕುಮಾರಸ್ವಾಮಿ ಮುಂದೆ ಬಂದವ್ರೆ. ಈ ರಾಜ್ಯದ ಉದ್ದಗಳ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಅಬ್ಬರದ ಭಾಷಣ ಮಾಡ್ತವ್ರೆ. ಯಾಕೊತ್ತಾ, ಅವ್ರ ತಾತನಿಗೆ ಮಾತು ಕೊಟ್ಟವ್ರೆ, ನಾನಿದ್ದೀನಿ, ನಾನು ಪಕ್ಷವನ್ನು ಕಟ್ತೀನಿ ಅಂತ. ಸಾಕಷ್ಟು ವಿಚಾರ ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ದೇವೇಗೌಡರ ಅಂತರ ಕ್ಲಬ್ ಮಾಸ್ಟರ್ ಇದ್ದಂಗೆ, ಕ್ಲಬ್ ಅಂದ್ರೆ ಕುಡಿಯೋ ಕ್ಲಬ್ ಅಲ್ಲಿ ಸಮಯ ನೀವು ಹಂಗೆ ಅನ್ಕೊಂಬಿಡಿಲ್ಲ, ಅದ್ರ ಕ್ರಿಕೆಟ್ ಕ್ಲಬ್. ಯಾಕೆಂತಂದ್ರೆ ಪ್ರತಿಯೊಬ್ಬನಿಗೂ ಬ್ಯಾಟ್ ಕೊಟ್ಟು ಟ್ರೈನಿಂಗ್ ಕೊಟ್ಟು ಕಳಿಸ್ತಾ ಇರ್ತಾರೆ, ಹೋಗ್ರ ಹೊಡಿ ಅಂದ್ಬಿಟ್ಟು. ಇಲ್ಲಿ ಕಲ್ತವ್ರು, ಇಲ್ಲಿ ಮಾಡಿದವ್ರು ಬೇರೆ ಪಕ್ಷದಲ್ಲ ಸಿಕ್ಸರ್ ಹೊಡಿತಾರೆ. ಇವತ್ತು ನಿಮಗೆ ಗೊತ್ತಿರ್ಲಿ, ಜೆ.ಎಚ್. ಪಾಟೀಲ್ ಅವರು ಮುಖ್ಯಮಂತ್ರಿ ಮಾಡ್ತಕ್ಕಂಥ ಹೆಗ್ಗಳಿಕೆ ದೇವೇಗೌಡರದು, ಎಸ್.ಆರ್. ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಹೆಗ್ಗಳಿಕೆ ದೇವೇಗೌಡರದು. ಇದ್ಯಾಕೆ ಈಗ ಹೋರಾಡ್ತಾವ್ರಲ್ಲ ಅಣ್ಣ ನಮ್ ಸಿದ್ದರಾಮಣ್ಣ, ಇವ್ರನ್ನ ಬೀಜ ನಮ್ದೇ, ಸಿದ್ದರಾಮಣ್ಣನ ಬೀಜ ನಮ್ದೇ. ಕಾಂಗ್ರೆಸ್ನವರೇ, ನೀವು ನೀರ್ ಹಾಕಿ ಬೆಳೆಸ್ತಾರ ಗಿಡ ಅಲ್ಲ, ಅದು ನಮ್ಮದು ಬೀಜ, ಅದು ದೇವೇಗೌಡರ ಬೀಜ, ಅದು ನೀವು ಬೆಳೆಸ್ತಾ ಇದ್ದೀರ ಅಷ್ಟೇ. ಇವತ್ತು ರಾಜ್ಯದ ಜೆಡಿಎಸ್ ಪಕ್ಷದ ಬಗ್ಗೆ ಮಾತಾಡ್ಬೇಕಾದ್ರೆ ಹಗುರವಾಗಿ ಮಾತಾಡಬೇಡಿ. ಯಾಕೆಂದ್ರೆ ಎಲ್ಲದಕ್ಕೂ ಕಾಲ ಬಂದೇ ಬರ್ತದೆ. ನಮಗೂ ಕೂಡ ಕಾಲ ಬರ್ತದೆ. ನಮಗೂ 4 ಗಂಟೆ ರಾತ್ರಿ ಆಗಿದೆ. ನಮಗೂ ನಮ್ಮನೆ ಕೂಡ ಸೂರ್ಯ ಬರ್ತಾನೆ, ನಮ್ಮ ಪಕ್ಕದಲ್ಲಿಗೆ ಸೂರ್ಯ ಹುಡ್ತಾನೆ. ಅದಕ್ಕೆ ನಾವು ಕಾಯ್ಬೇಕು. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ದೇವರಾಣಿಗೆ ಹೇಳ್ತಾ ಇದ್ದೀನಿ ಸರ್, ಇಂಥ ಪಕ್ಷದ ಕಾರ್ಯಕರ್ತರ ಪಡಿಬೇಕಾದ್ರೆ ಸರ್, ನಿಖಿಲ್ ಸರ್ ನಾವು ಪುಣ್ಯ ಮಾಡಿರ್ಬೇಕು. ಇನ್ನಾದ್ರೂ ನಮ್ಮ ಕಾರ್ಯಕರ್ತರ ಬಗ್ಗೆ, ಲೀಡರ್ಸ್ ಬಗ್ಗೆ ಕಣ್ ತರ್ತಕ್ಕಂಥ ನೋಡ್ತಕ್ಕಂಥ ದಿನ ತುಂಬಾ ದಿವಸ ಇಲ್ಲ ಸರ್. ನೀವು ಬನ್ನಿ ಸರ್, ಆಚೆಗೆ ನೀವು ಬನ್ನಿ ಸರ್. 18 ಜನ ಶಾಸಕರು ಕೂಡ ನಿಮ್ಗೆ ಬೆನ್ನು ಕೊಟ್ಟು ನಿಲ್ಕರ್ತಕ್ಕಂಥ ಶಕ್ತಿ ನಿಮಗಿದೆ ಸರ್. ನೀವು ರಾಜ್ಯಾಧ್ಯಕ್ಷರಾಗಬೇಕು. ನಿಮ್ ಜೊತೆ ಇಡೀ ಕರ್ನಾಟಕ ರಾಜ್ಯವನ್ನ ಸುತ್ತರ್ತಕ್ಕಂಥ 10 ಜನ ಯಂಗ್ ಶಾಸಕರು ಕೂಡ ನಾವು ಬಡ ತೊಟ್ಟಿದ್ವಿ ಸರ್. ನೀವು ಮುಂದೆ ಬನ್ನಿ, ನಿಮ್ ಜೊತೆ ನಾವ್ ಇರ್ತೀವಿ. ಇವತ್ತು ನಮ್ ಎಂತ ಪರಿಸ್ಥಿತಿ ಬಂದ್ರೆ ಕೂಡ, ನಮ್ಮ ಮನೇಲಿ ಊಟ ಇಲ್ದಿದ್ರೆ ಕೂಡ ಬೇರೆಯವರ ಮನೆಗೆ ತಟ್ಟೆ ಎತ್ಕೊಂಡು ಹೋಗತಕ್ಕಂಥ ವಂಶ ನಮ್ದಲ್ಲ. ಇರ್ಲಿ ಜಗಳ ಆಗ್ಲಿ ಮುನ್ಸ್ಕೊಂಡು ಇಲ್ಲೇ ಇರ್ತೀವಿ, ನಾವು ಇಲ್ಲೇ ತಿಂತೀವಿ. ಬಹುಶಃ ಆದ್ರೆ ನನ್ನ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ನೋವಿದೆ ಸರ್. ಬಹಿರಂಗ ಎಲ್ಲಾ ಸಭೆ ಹೇಳ್ಕೊಂತ ಇರ್ತೀನಿ. ಅಧಿಕಾರ ಬಂದಾಗ ನಾವು ಕಾರ್ಯಕರ್ತರನ್ನ ಕೈ ಬಿಡ್ತಾ ಇದೀವಿ, ನಾಯಕರನ್ನ ಕೈ ಬಿಡ್ತಾ ಇದೀವಿ. ಇವತ್ತು ನಾಯಕರಿಲ್ಲದ ಪಕ್ಷ, ಕಾರ್ಯಕರ್ತರ ಪಕ್ಷದ ಯಾವ ಪಕ್ಷ ಇಲ್ಲ ಸರ್. ದಯವಿಟ್ಟು ಯಾವುದೇ ಕಾರಣಕ್ಕೂ ನಾವು ಕಾರ್ಯಕರ್ತರ ನಾಯಕರನ್ನ ನಾವೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ಮುಂಬರೋ ದಿವಸದಲ್ಲಿ ನಮಗೆ ಖಂಡಿತವಾಗ್ಲೂ ನಮ್ಗೆ ಒಳ್ಳೇದಾಗಲ್ಲ ಸರ್. ಯಾಕಂದ್ರೆ ನಾವು ಕಾರ್ಯಕರ್ತರಿಗೋಸ್ಕರ, ನಾಯಕರಿಗೋಸ್ಕರ ಈ ಪಕ್ಷವನ್ನ ಕಟ್ಟಬೇಕು. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದೇ ಒಂದು ಪಾರ್ಟಿಗೆ ದೊಡ್ಡ ಇತಿಹಾಸ ಇದೆ ಸರ್, ದೊಡ್ಡ ಇತಿಹಾಸ ಇದೆ. ಇತಿಹಾಸವನ್ನ ಗೊತ್ತಿರ್ತಕ್ಕಂಥವನು ಮಾತ್ರ ಇತಿಹಾಸ ಸೃಷ್ಟಿ ಮಾಡಕ್ ಸಾಧ್ಯ ಆಗುತ್ತೆ ಸರ್. ಅದು ಒಬ್ಬರಿಗೆ ತಾಕತ್ತು ಅದು ಕುಮಾರಣ್ಣ ಆದ್ಮೇಲೆ ನೀವು ಬರ್ತಾ ಇದ್ದೀರಿ ಸರ್. ನಮ್ಗೆ ಯಾವುದು ಅಧಿಕಾರ ಆಸೆ ಇಲ್ಲ. ಇವತ್ತು ಇಡೀ ಜೆಡಿಎಸ್ ಶಾಸಕನ ಸಿದ್ದರಾಮಯ್ಯ ಅವರ ಕಾಲ ಕಸ ಸಮಾನ ನೋಡ್ತಾ ಇದ್ದಾರೆ. ನಮ್ಗೆ ಯಾವುದೇ ಅನುದಾನ ಕೊಡ್ತಾ ಇಲ್ಲ, ನಮಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ರೆ. ಆದ್ರೂ ಪರವಾಗಿಲ್ಲ ಸರ್, ನಾವು ಹೊಟ್ಟೆ ಇಸ್ಕೊಂಡು ಕಾರ್ಯಕರ್ತರ ಮನೆಗೆ ಊಟ ಮಾಡ್ಕೊಂಡು ಬದುಕೋ ಶಕ್ತಿ ನಮಗಿದೆ ಸರ್. ಆದ್ರೆ ಜೆಡಿಎಸ್ ಪಕ್ಷನ ನಿಮ್ಮನ್ನ ಬಿಟ್ಟು ಹೋಗ್ತಕ್ಕಂಥ ಶಕ್ತಿ ನಮಗೆ ಯಾರಿಗೂ ಇಲ್ಲ. ದಯವಿಟ್ಟು ಮುಂಬರುವ ದಿನಗಳಲ್ಲಿ ಕಾರ್ಯಕರ್ತರಿಗೋಸ್ಕರ ಈ ನಮ್ಮ ರವಣ್ಣ ಏನ್ ಮಾಡ್ತಾರೆ, ಮಾಡ್ತಾರೆ ಗೊತ್ತಿಲ್ಲ. ದೇವರಾಣಿಗೂ ಅವ್ರು ಕಂಡ್ರೆ ಒಂಥರ ಭಯ ಆಗುತ್ತೆ. ಯಾಕಂದ್ರೆ ಎಲ್ಲ ಕಡೆ ಪೂಜೆಗಳಾಗ್ತವೆ, ನೋಡ್ಕೊಂಡ್ ಬಂದೆ. ಅದ್ ಯಾರನ್ನ ಗಿಲ್ತಾನ ಗೊತ್ತಿಲ್ಲ ದೇವರಾಣಿ. ಬಟ್ ಪಣ್ಣು ಮಾತು ಚೆನ್ನಾಗ್ ಬರ್ತಾ ಇದೆ. ಅದು
ರವೀಣ ಅದ್ ಯಾಕೋ ಗಿಲ್ಲ ನಮ್ ಸ್ವಲ್ಪ ಯಾಕೋ ನಾವು ಗೆಲ್ತೀವಿ. ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದಾರೆ. ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ನೆಮ್ಮದಿಯಾಗಿರ್ತಕ್ಕಂಥ ಎಷ್ಟು ಅನುದಾನ ಬಂದಿರತಕ್ಕಂಥ ಕ್ಷೇತ್ರ ಇದ್ರೆ ಅದು ರವೀಣ. ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಶಾಸಕರು ನಮ್ಮ ಬಗ್ಗೆ, ನಮ್ಮ ಪಕ್ಷದ ಬಗ್ಗೆ ಒಂಥರ ಕೇವಲ ಮಾತಾಡ್ತಾರೆ. ಮಾತಾಡ್ಲಿ ಯಾಕೆಂತಂದ್ರೆ ಈಗ ತಾನೇ ನೆನ್ನೆಲ್ಲ ಮನೆ ತರ ಬಾಂಬ್ ಬ್ಲಾಸ್ಟ್ ಆಗಿದೆ. ಡೆಲ್ಲಿದಲ್ಲಿ ಬಾಂಬು ಬ್ಲಾಸ್ಟ್ ಆಗಿದೆ. ನಾನೇ ಮುಖ್ಯಮಂತ್ರಿ, 28ಕ್ಕೂ ನಾನೇ ಮುಖ್ಯಮಂತ್ರಿ ಅನ್ನೋ ಬಾಂಬು ಬ್ಲಾಸ್ಟ್ ಆಗಿದೆ. ಅದು ಎಲ್ಲೆಲ್ಲಿ ಹೇಗಾಗಿ ಸಿಡುತ್ತೆ ಗೊತ್ತಿಲ್ಲ, ನಾವು ಕಾದ್ ನೋಡ್ತೀವಿ ಅಂತ ಹೇಳ್ತಾ ಇವತ್ತಿನ